ಒಂದಾನೊಂದು ಕಾಲದಲ್ಲಿ ಭೀಂಪುರ ಎಂಬುವ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಎಲ್ಲರೂ ಕೃಷಿ ಕಾರ್ಯದಲ್ಲಿ ಹಾಗೂ ಹಸು ಸಾಕಾಣಿಕೆ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅದೇ ಹಳ್ಳಿಲಿ ರಾಮು ತನ್ನ ಅಮ್ಮ, ಹೆಂಡತಿ ಹಾಗೂ ತನ್ನ ಒಂದು ಪುಟ್ಟ ಮಗಳೊಂದಿಗೆ ಆ ಊರಲ್ಲಿ ವಾಸಿಸ್ತಾ ಇದ್ದ. ಅವನಿಗೆ ಜಮೀನಿಲ್ಲದ ಕಾರಣ ಅವನು ಪಟ್ಟಣಕ್ಕೆ ಹೋಗಿನೇ ದುಡಿಬೇಕಾಗಿತ್ತು. ಪಟ್ಟಣದಲ್ಲೇ ಉಳ್ಕೊಂಡು ತನ್ನ ಕೆಲಸನ ಮುಗಿಸಿ ವಾರಕ್ಕೊಮ್ಮೆ ಬಂದು ಹೆಂಡತಿ ಮಕ್ಕಳನ್ನು ನೋಡ್ಕೊಂಡು ಹೋಗ್ತಾ ಇದ್ದ. ಹೀಗೆ ದಿನಗಳು ಭೀಂಪುರದಲ್ಲಿ ಉರುಳ್ತಾ ಹೋಯಿತು. ಒಂದಿನ, ಅತ್ತೆಮ್ಮ, ಪುಟ್ಟಿಗೆ ಹುಷಾರಿಲ್ಲ. ಬೆಳಗ್ಗೆಯಿಂದ ಅವಳು ಏನೂ ತಿಂತಾ ಇಲ್ಲ. ಜೋರು ಅಳ್ತಾ ಇದ್ದಾಳೆ. ಜ್ವರ ಜೋರಾಗಿದೆ. ಆಸ್ಪತ್ರೆಗೆ ಸೇರಿಸಲೇಬೇಕು. ನೀನು ಹೆದರಬೇಡ ರೂಪ, ನಾನೇನಾದರೂ ಹಣಕ್ಕೆ ವ್ಯವಸ್ಥೆ ಮಾಡ್ತೀನಿ. ರಾಮುನ ತಾಯಿ ರಮ ಸೀತಾಗೆ ಧೈರ್ಯ ತುಂಬಿ ಅಲ್ಲಿಂದ ನೇರವಾಗಿ ಆ ಊರಿನ ಸೇಟುವಿನ ಮನೆಗೆ ಬರ್ತಾಳೆ. ಸೇಟುಜಿ, ಬನ್ನಿ. ನಮಸ್ಕಾರ ಸೇಟುಜಿ, ನನಗೆ ಸ್ವಲ್ಪ ಹಣ ಬೇಕಿತ್ತು. ನನ್ನ ಮೊಮ್ಮಗಳಿಗೆ ಹುಷಾರಿಲ್ಲ. ಅವಳನ್ನ ಆಸ್ಪತ್ರೆಗೆ ಸೇರಿಸ್ಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ. ನನ್ನ ಮಗ ಬಂದ ತಕ್ಷಣ ಹಿಂತಿರುಗಿಸ್ತೀನಿ. ಹಾಗೆ ಹಣ ಕೊಡೋಕ್ಕಾಗಲ್ಲ. ಏನಾದರೂ ಅಡವಿಡೋಕೆ ತಂದಿದೀಯಾ? ಇದ್ರೆ ಕೊಡು ಅಂತ ಸೇಟು ಕೇಳ್ದ. ರಮ ಬರುವಾಗ ತನ್ನ ಮನೆಯಿಂದ ಒಂದು ದೇವಿ ವಿಗ್ರಹವನ್ನು ತಂದಿದ್ಲು. ಅದನ್ನು ಅವನಿಗೆ ಕೊಟ್ಟು ಅಡವಿಟ್ಟು ಹಣ ತಗೊಂಡ್ಲು. ನೋಡಿ ಸೇಟುಜಿ, ಇದು 1 ವಾರದವರೆಗೂ ನಿಮ್ಮ ಮನೇಲಿ ಇರಲಿ. ನನ್ನ ಮಗ ಬಂದ ತಕ್ಷಣ ಬಿಡಿಸ್ಕೊಂಡು ಹೋಗ್ತೀನಿ. ರಮ ದುಡ್ಡು ತಗೊಂಡು ಮೊಮ್ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಇದು 5 ಲಕ್ಷ ರೂಪಾಯಿ ಬೆಳೆ ಬಾಳೋ ವಿಗ್ರಹ. ಇದನ್ನು ಈ ಮೂರ್ಖ ಅಜ್ಜಿ 1,000 ರೂಪಾಯಿಗೆ ಅಡವಿಟ್ಟಿದ್ದಾರಲ್ಲ, ಏನು ಹೇಳಬೇಕು ನಾನು? ಈ ಅವಕಾಶನ ನಾನು ಖಂಡಿತ ಬಿಡಲ್ಲ. 1 ವಾರದ ನಂತರ ಪಟ್ಟಣದಲ್ಲಿ ಕೆಲಸನ ಮುಗಿಸಿ ರಾಮು ತನ್ನ ಹಳ್ಳಿಗೆ ವಾಪಸ್ಸಾದ. ಮನೆಗೆ ಹಿಂತಿರುಗಿದ ರಾಮುಗೆ ಮಗಳನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಹಾಗೂ ವಿಗ್ರಹವನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಅವನು ಯೋಚಿಸ್ತಾನೆ. ಸೇಟುಜಿ ನಮಸ್ತೆ. ನನ್ನ ಅಮ್ಮ ಹಣಕ್ಕಾಗಿ ವಿಗ್ರಹವನ್ನು ಅಡವಿಟ್ಟಿದ್ರಲ್ಲ, ನಾನು ಅದನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ತುಂಬ ಅಮೂಲ್ಯವಾದ ವಿಗ್ರಹ. ಆದರೆ ಸೇಟು ತಾನು ಯಾವ ವಿಗ್ರಹನೂ ತಗೊಂಡಿಲ್ಲ ಅಂತ ಸುಳ್ಳು ಹೇಳಿ ರಾಮುನ ಅಲ್ಲಿಂದ ಬೈದು ಕಳಿಸ್ದ. ಮರುದಿನ ರಾಮು ಹಾಗೂ ಅವನ ತಾಯಿ ರಾಮ ಇಬ್ಬರು ಊರಿನ ಮುಖ್ಯಸ್ಥರ ಬಳಿ ದೂರನ್ನು ನೀಡಿದ್ರು. ಸೇಟುಜಿ, ನೀನು ಅವರ ವಿಗ್ರಹವನ್ನು ವಾಪಸ್ ಮಾಡು. ನಿನ್ನ ಮನೆಯಲ್ಲಿ ಆ ವಿಗ್ರಹ ಇರೋದನ್ನು ತುಂಬ ಜನ ನೋಡಿದ್ದಾರೆ ಹಾಗೂ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ ಅದು ರಾಮುನ ಮನೆಯಲ್ಲಿದ್ದ ವಿಗ್ರಹ ಅಂತ. ಅದನ್ನು ರಮ ಗೊತ್ತಿಲ್ಲದೆ 1,000 ರೂಪಾಯಿಗೆ ಅಡವಿಟ್ಟಿದ್ದಾಳೆ. ಅದರ ಬೆಲೆ 10 ಲಕ್ಷ ರೂಪಾಯಿ ಅಂತೆ. ಇಲ್ಲ ಮುಖ್ಯಸ್ಥರೇ, ಅದರ ಬೆಲೆ 10 ಲಕ್ಷ ರೂಪಾಯಿ ಅಲ್ಲ, ಅದರ ಬೆಲೆ 1 ಲಕ್ಷ ರೂಪಾಯಿ ಅಂತ ಅವನೇ ನನ್ನ ಜೊತೆ ಹೇಳಿದ್ದಾನೆ. ಸರಿ, ನನ್ನ ವಿಗ್ರಹ ಕೊಡದೇ ಇದ್ದರೆ ನಾನು 1 ಲಕ್ಷ ರೂಪಾಯಿ ಪರಿಹಾರನಾದರೂ ಕೊಡಿ ಅಂತ ಸೇಟು ಹತ್ರ ರಾಮು ಕೇಳ್ದ. ಸೇಟು ಖುಷಿಯಿಂದ 1 ಲಕ್ಷ ರೂಪಾಯಿ ಕೊಟ್ಟ. ಹಾಗೂ ಇವನ ತಾಯಿಗಿಂತ ದೊಡ್ಡ ಮೂರ್ಖ ಅಂತ ಮನಸ್ಸಲ್ಲೇ ಅಂದ್ಕೊಂಡ. ಮನೆಗೆ ಬಂದ ಸೇಟು ತಾನು ಎಲ್ಲರನ್ನೂ ಮೂರ್ಖರನ್ನಾಗಿ ಮಾಡಿದೆ ಅಂತ ಖುಷಿಪಟ್ಟ. ಮೂರ್ತಿಯನ್ನು ಯಾರಿಗಾದರೂ ಮಾರಬೇಕು ಅಂತ ಅದನ್ನು ಚೆನ್ನಾಗಿ ತೊಳೆದು ನೋಡಿದ್ರೆ ಅದರ ಬಣ್ಣ ಎಲ್ಲ ನೀರಲ್ಲೇ ಬಿಟ್ಟು ಹೋಗಿತ್ತು. ಅದು ಯಾವ ಪ್ಲಾಟಿನಮ್ ಮೂರ್ತಿನೂ ಆಗಿರಲಿಲ್ಲ, ಬರೀ ಹಿತ್ತಾಳೆ ಮೂರ್ತಿ ಆಗಿತ್ತು. ಅದಕ್ಕೆ ಮೇಲೆ ಪಾಲಿಶಿಂಗ್ ಬಣ್ಣವನ್ನು ಹಾಕಲಾಗಿತ್ತು. ಇದನ್ನು ನೋಡಿದ ಸೇಟು ಕಕ್ಕಾಬಿಕ್ಕಿಯಾದ. ಇದರ ಬೆಲೆ 1 ಲಕ್ಷ ರೂಪಾಯಿ ಅಲ್ಲ, 5,000 ರೂಪಾಯಿ ಕೂಡ ಇರಲಿಲ್ಲ. ಸೇಟುಗೆ ಇದರಿಂದ ತುಂಬ ದೊಡ್ಡ ನಷ್ಟ ಆಯಿತು. ಅಲ್ಲದೆ ಹಳ್ಳಿ ಜನರು ಇವನು ಮೋಸಗಾರ ಅಂತ ಇವನ ಅಂಗಡಿಗೆ ಬರೋದನ್ನೇ ಬಿಟ್ಬಿಟ್ರು. ಅದಕ್ಕೆ ಹೇಳೋದು, ವ್ಯಾಪಾರದಲ್ಲಿ ನಂಬಿಕೆ ಹಾಗೂ ಪ್ರಾಮಾಣಿಕತೆ ತುಂಬ ಮುಖ್ಯ ಅಂತ.